ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ವೆಲ್ಕಮ್ ಬ್ಯಾಕ್ SCK ಬ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಶುರು ಮಾಡ್ತಿರೋದು ಕಂಪನಿಯಿಂದ. ಸೊ ಹೋದ ಬ್ಲಾಗಲ್ಲಿ ನೋಡಿದ ಹಾಗೆ ಈ ಗಾಡಿಗೆ ಸೆಂಟ್ರ್ ಜಾಯಿಂಟ್ ಮಾತ್ರ ಹಾಕಿದ್ದು, ಸಟ್ಟಿದ್ದು ಬುಷ್ ಎಲ್ಲ ಹಾಕಿರಲಿಲ್ಲ. ಸೊ ಈಗ ಗ್ಯಾರೇಜಿಗೆ ಹೋಗಬೇಕು. ಕೀ ತಗೊಂಡಿದ್ದೇನೆ. ಕೀ ತಗೊಂಡು ಈ ಗಾಡಿಯನ್ನು ತಗೊಂಡು ಸೀದಾ ಹೋಗಿ ಗ್ಯಾರೇಜಲ್ಲಿ ಇಟ್ಟು ಮತ್ತು ಮ್ಯಾನೇಜರ್ ಬರ್ತಾರೆ ನಾನು ಪಿಕಪ್ ಮಾಡಲಿಕ್ಕೆ. ಸೊ ಮತ್ತೆ ಬಂದು ಈ ಗಾಡಿಯನ್ನು ತಗೊಂಡು ಹೋಗಿ ಸಂಧ್ಯದಲ್ಲಿ ಲೋಡ್ ಮಾಡಿಸಿ ಮತ್ತೆ ಲೈನ್ಗೆ ಹೊರಡಬೇಕು. ಸೊ ಇಲ್ಲಿಂದ ಸೀದಾ ಹೋಗಿ ಗ್ಯಾರೇಜಲ್ಲಿ ಸಿಗುವ ಬನ್ನಿ. ಸೊ ಅಲ್ಲಿಂದ ಬಿಟ್ಟವನೀಗ ಸೀದಾ ಗ್ಯಾರೇಜಿಗೆ ಹೋಗ್ತಾ ಇದ್ದೇನೆ. ವಿಷಯ ಏನಪ್ಪ ಅಂತ ಹೇಳಿದರೆ, ಇವತ್ತು ಫುಲ್ ಬೆಳಿಗ್ಗೆ ಮಳೆ ಶುರುವಾಗಿದೆ. ಇಲ್ಲಿ ಅಷ್ಟಂತ ಮಳೆ ಇಲ್ಲ ಅಂತ ಕಾಣ್ತದೆ. ಯಾಕಂತ ಹೇಳಿದರೆ ನಾನು ಮನೆಯಿಂದ ಬರುವಾಗ ಒದ್ದೆ ಹಾಕಿಕೊಂಡೇ ಬಂದದ್ದು. ಇಲ್ಲಿ ಅಷ್ಟಂತ ನೀರಿಲ್ಲ. ಅಲ್ಲೆಲ್ಲ ನಮ್ಮ ಕಡೆ ಎಲ್ಲ ಫುಲ್ಲು ನೀರು ರೋಡಲ್ಲಿ ಹರಿತಾ ಇತ್ತು, ಆ ಥರ ಮಳೆ ಬಂದಿದೆ. ಸೊ ಹವಾಮಾನ ಕೂಡ ಹಾಗೇನೇ ಇದೆ ನೋಡಿ, ಸ್ವಲ್ಪ ಸಹ ಬಿಸಿಲಿಲ್ಲ, ಫುಲ್ಲು ಮೋಡ ಕವಿದ ವಾತಾವರಣ. ಸೊ ಇಲ್ಲಿಂದ ನಾವೀಗ ಗ್ಯಾರೇಜಿಗೆ ಹೋಗ್ತಾ ಇದ್ದೇವೆ. ನಮ್ಮ ಮ್ಯಾನೇಜರ್ ಇಲ್ಲಿ ಎಲ್ಲ ಇದ್ದಾರೆ ಅಂತ ಹೇಳಿದರು ಬ್ಯಾಂಕಲ್ಲಿ. ಸೊ ನಾ ಅಲ್ಲಿ ಇಟ್ಟಾದ್ಮೇಲೆ ಅವ್ರ ಮ್ಯಾನೇಜರ್ ಬರ್ತಾರೆ. ಇಲ್ಲಿ ನೋಡಿ ಯೂನಿಯನ್ ಬ್ಯಾಂಕು ಅಲ್ಲಿ ಕಾಣ್ತಾ ಉಂಟಲ್ಲ, ಅವರಲ್ಲೇ ಇದ್ದಾರೆ ಯೂನಿಯನ್ ಬ್ಯಾಂಕಲ್ಲಿ. ಸೊ ನಾವು ಈ ಗಾಡಿಯನ್ನು ಅಲ್ಲಿ ಇಡಬೇಕು. ಇಲ್ಲಿಂದ ಗಾಡಿಯಲ್ಲಿ ತಗೊಂಡು ಹೋಗಿ ಇಟ್ಟಾದಮೇಲೆ ಮತ್ತೆ ಅವರು ಪಿಕಪ್ ಮಾಡಿ ನನ್ನನ್ನು ಮತ್ತೆ ಕಂಪನಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿಂದ ಮತ್ತೆ ಐಟಮ್ ತಗೊಳ್ಳಿಕ್ಕೆ ಬರಲಿಕ್ಕೆ ಉಂಟು. ಸೊ ಎಲ್ಲಿಗ ಒಂದು ಮೈದಾ ಹಾಕ್ಲಿಕ್ಕೆ ಉಂಟು ಅಂತ ಹೇಳಿದರು. ಇದೆ ಈ ಕಡೆ ಈ ರೋಡಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಕಾಣ್ತದೆ. ಸೊ ಇಲ್ಲಿಂದ ಸೀದಾ ಹೋಗಿ ಅಲ್ಲಿ ನಮ್ಮ ಧರ್ಮಸ್ಥಳದವ್ರದ್ದೊಂದು ಹಾಸ್ಪಿಟಲ್ ಉಂಟು. ಸೊ ಅದರ ಎದುರುಗಡೆ ಒಂದು ಪೆಟ್ರೋಲ್ ಪಂಪ್ ಉಂಟು. ಪೆಟ್ರೋಲ್ ಪಂಪ್ ಇದ್ದು ನೇರ ಆಪೋಸಿಟಲ್ಲಿ ನಮ್ಮ ಗ್ಯಾರೇಜ್ ಇರೋದು. ನಮ್ಮ TTದು ಕೆಲಸ ಎಲ್ಲ ಆಲ್ಮೋಸ್ಟ್ ಅವರೇ ಮಾಡೋದು. ಸೊ ಇಲ್ಲಿಂದ ಹೊರಡಿ ಸೀದಾ ಅಲ್ಲಿಗೆ ಹೋಗುವ ಎಂತೂ ಹೋಗ್ತಾನೆ ಇದ್ದೇನೆ. ಸೊ ಅಲ್ಲಿ ಗಾಡಿ ಇಟ್ಟು ಮತ್ತೆ ಮ್ಯಾನೇಜರಿಗೆ ಫೋನ್ ಮಾಡಬೇಕು. ನೋಡಿ ಐಟಮ್ಸ್ ಎಲ್ಲ ಅಲ್ಲೇ ಇದೆ. ಮೊನ್ನೆ ಸೆಂಟ್ರ್ ಜಾಯಿಂಟ್ ಮಾತ್ರ ಹಾಕಿದ್ದು, ಬಟ್ ಸಟ್ಟಿದ್ದು ಬುಷ್ ಎಲ್ಲ ಹಾಕಲಿಲ್ಲ. ಇವತ್ತು ಹಾಕ್ಲಿಕ್ಕೆ ಹೇಳಿದ್ದೇನೆ. ಮತ್ತು ನಮ್ಮ ಗಾಡಿಗೆ ಹೊಸ ಟೈರ್ ಹಾಕಬೇಕು. ಎಲ್ಲ ಟೈರ್ ಹೋಗಿ, ಎದುರಿದ್ದು ಫ್ರಂಟಿದ್ದು 2 ಟೈರ್ ಒಳ್ಳೆಯದುಂಟು, ಮತ್ತು ಬ್ಯಾಕಿದ್ದು ಫುಲ್ ಟೈರ್ ಹೋಗಿದೆ. ಸೊ ಅದು ರಿಸಲ್ಟ್ಸ್ ಆಗೋದಿಲ್ಲ ಇನ್ನು. ಸೊ ಆದ್ದರಿಂದ ಟೈರ್ ಹುಡುಕ್ತಾ ಇದ್ದಾರೆ. ಟೈರ್ ಎಲ್ಲಿ ಸಹ ಸಿಗಲಿಲ್ಲ ಅಂತ ಹೇಳಿದರು. ಹೊಸ ಟೈರ್ ಅಲ್ಲ, ಹಳೆ ಟೈರ್ ಹಾಕು ಅಂತ ಹೇಳ್ತಾಯಿದ್ರು. ಸೊ ಸಿಗಲಿಲ್ಲ ಅಂತ ಕಾಣ್ತದೆ. ಸೊ ಇದೇ ನೋಡಿ ಧರ್ಮಸ್ಥಳ ಅವರದ್ದು ಹಾಸ್ಪಿಟಲ್. ಸೊ ನಾನು ಇಲ್ಲಿಗೆ ಹಾಕಬೇಕು ನೋಡಿ. ಅಲ್ಲಿ ಒಂದು ಶಾಪ್ ಉಂಟು, ಅಲ್ಲಿಗೆ ಹೋಗಬೇಕು. ಸೊ ಇದೇ ಪೆಟ್ರೋಲ್ ಪಂಪು, ಇದ್ರ ಎದುರುಗಡೆ ಇಲ್ಲೇ ನೋಡಿ. ಇಲ್ಲೇ. ಸೊ ಇಲ್ಲಿ ಗಾಡಿ ಹಾಕಿ ಮತ್ತೆ ಸಿಗ್ತೇನೆ ನಿಮಗೆ. ಸೊ ಫೈನಲಿ ಈಗ ನಮ್ಮ ಗಾಡಿಯನ್ನು ಇಲ್ಲಿ ಹಾಕಿದ್ದೇನೆ. ಅವ್ರಿಗೂ ಕೆಲಸ ಶುರು ಮಾಡಿದ್ದಾರೆ. ಸೊ ಸ್ವಲ್ಪ ಫ್ಯಾನ್ ಬೆಲ್ಟ್ ಎಕ್ಸ್ಟ್ರಾ ಕೆಲಸ ಹೇಳಿದ್ದಾನೆ. ಫ್ಯಾನ್ ಬೆಲ್ಟ್ ಸ್ವಲ್ಪ ಟೈಟ್ ಮಾಡಲಿಕ್ಕೆ ಇತ್ತು. ಇಂಜಿನ್ ಫುಲ್ ಹೀಟ್ ಆಗ್ತಾ ಉಂಟು, ಲೂಸ್ ಆಗಿದೆ ಅಂತ ಕಾಣ್ತದೆ. ಮತ್ತು ಸ್ಟೇರಿಂಗ್ ಬಾಕ್ಸ್ ಆಯಿಲ್ ಎಲ್ಲ ನೋಡಲಿಕ್ಕೆ ಹೇಳಿದ್ದೇನೆ. ಸೊ ಅವರವರ ಕೆಲಸ ಮಾಡ್ತಾರೆ. ನಮ್ಮ ಮ್ಯಾನೇಜರ್ ಬರ್ತಾರೆ. ಈಗ ಮ್ಯಾನೇಜರ್ ಬಂದಾದಮೇಲೆ ನಾನು ಸೀದಾ ಹೊರಡುದು ಇಲ್ಲಿಂದ. ಸೊ ಇದೇ ಪೆಟ್ರೋಲ್ ಪಂಪ್ ನೋಡಿ, ಇದರದ್ದು ನೇರ ಆಪೋಸಿಟ್. ಯಾರಿಗಾದರೂ TTದೆಲ್ಲ ಕೆಲಸ ಮಾಡೋದಿದ್ದರೆ ಸೀದಾ ಇಲ್ಲಿಗೆ ಬನ್ನಿ. ಇದು ಎಲ್ಲಿ ಅಂತ ಹೇಳಿದರೆ, ಈ ಕಡೆ ಹೋದರೆ ಚಾರ್ಮಡಿ ಹೋಗ್ತದೆ, ಈ ಕಡೆ ಹೋದರೆ ಉಜಿರೆ ಹೋಗ್ತದೆ. ಸೊ ಇದದ್ದು ನೇರ ಆಪೋಸಿಟಲ್ಲಿ ಶಿವಣ್ಣ ಅಂತ ಹೇಳಿದರೆ ಸಾಕು. ಶಿವಣ್ಣ ಅಂತ ಹೇಳಿ TTದು ಕೆಲಸ ಇಲ್ಲಿ ಮಾಡೋದು ಅವರೊಬ್ಬರೇ ಅಂತ ಕಾಣ್ತದೆ. ನಮ್ಮ ಗಾಡಿದೆಲ್ಲ ಇವರೇ ಮಾಡೋದು, ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಯಾರಾದರೂ ಅರ್ಧದಲ್ಲಿ TTಯಲ್ಲಿ ಎಲ್ಲಾದರೂ ಉಜಿರೆಯಲ್ಲಿ ಬಾಕಿ ಆದರೆ ವಿಸಿಟ್ ಕೊಡಿ, ಆದಷ್ಟು ಕಮ್ಮಿ ಖರ್ಚಿನಲ್ಲಿ ಮಾಡಿ ಕೊಡ್ತಾರೆ. ಸೊ ಒಳ್ಳೆ ಮೆಕ್ಯಾನಿಕ್. ಸೊ ಇಲ್ಲಿಂದ ಅವ್ರು ಬಂದಮೇಲೆ, ಮ್ಯಾನೇಜರ್ ಬಂದಮೇಲೆ ಇಲ್ಲಿಂದ ಹೊರಡೋದು ಸೀದಾ. ಸೊ ಈ ಗಾಡಿಯಲ್ಲಿ ನೋಡಿ ಫುಲ್ಲು ಸೆಕೆಂಡ್ಸ್ ಟೈರ್ ಹಾಕಿದ್ದಾರೆ. ಫುಲ್ಲು ಲೋಡ್ ಆಗಿದೆ, ಟೈರೆಲ್ಲ ಈಗ ಕೂತಿದೆ ನೋಡಿ. ಬಟ್ ಇದು ಎಂಥದಕ್ಕೂ ಯೂಸ್ ಇಲ್ಲ ಮಾತ್ರ. ನನಗೆ ಎಂತಂತ ಗೊತ್ತಾಗಲಿಲ್ಲ. ಸೊ ನಾನು ಅವ್ರ ಹತ್ರ ಮೆಕ್ಯಾನಿಕ್ ಹತ್ರ ಕೇಳಿದೆ ಎಂಥದಕ್ಕೆ ಅಂತೇಳಿ ಟೈರ್ ತಗೊಂಡು ಹೋಗೋದಂತ. ಸೊ ಅವರು ಹೇಳಿದರು, ಈ ಕಡೆ ಬೆಲ್ಲ ರೆಡಿ ಮಾಡ್ತಾರಲ್ಲ, ಬೆಲ್ಲ ರೆಡಿ ಮಾಡಲಿಕ್ಕೋಸ್ಕರ ತಗೊಂಡು ಹೋಗ್ತಾರೆ ಅಂತೇಳಿ. ಬೆಲ್ಲ ರೆಡಿ ಮಾಡೋದು ಅಂತ ಹೇಳಿದರೆ, ಬೆಲ್ಲ ಮಾಡಲಿಕ್ಕೆ ತುಂಬ ಬೆಂಕಿ ಬೇಕಾದ್ರಿಂದ ಇದು ಒಂದು ಟೈರ್ ಹಾಕಿದರೆ ಕನಿಷ್ಠ ಒಂದು 2 ಗಂಟೆ ಆರಾಮಾಗಿ ಬೆಂಕಿ ಉರಿತದೆ.
ಸೊ ಅದಕ್ಕೋಸ್ಕರ ಇದು ನಮ್ಮ ಬೆಲ್ಲ ಮಾಡಲಿಕ್ಕೆ ಬೆಂಕಿ ಬೇಕಲ್ಲ, ಅದಕ್ಕೋಸ್ಕರ ಈ ಟಯರನ್ನೆಲ್ಲ ತಗೊಂಡೋಗಿ ಬೆಂಕಿಗೆ ಹಾಕ್ತಾರೆ. ಆಗ ಹೊತ್ತಿ ಉರಿತದಲ್ಲ, ಸೊ ಈಸಿ ಆಗಲಿ ಅಂತ. ಇಲ್ಲಾಂದರೆ ಕಟ್ಟಿಗೆಯಲ್ಲಿ ಮಾಡ್ತಾರೆ. ಗ್ಯಾರೇಜಿಂದ ಬಿಟ್ಟವನು ಸೀದಾ ಈಗ ಮಿಲ್ ಹತ್ರ ಇದ್ದೇನೆ, ಕಂಪನಿ ಹತ್ರ. ಸೊ ಹೊಸ ಗಾಡಿಯಲ್ಲಿ ಕುತ್ಕೊಂಡಿದ್ದೇನೆ. ಲೋಡೆಲ್ಲ ಆಯಿತು, ಫೈನಲ್ ಲೋಡೆಲ್ಲ ಆಗಿದೆ. ಇನ್ನು ಈ ಲೋಡನ್ನು ತಗೊಂಡೋಗಿ ಸಂಧ್ಯೆಗೆ ಹೋಗಿ ಸಂಧ್ಯದಲ್ಲಿ ಸ್ವಲ್ಪ ಐಟಮ್ ಹಾಕ್ಲಿಕ್ಕೆ ಉಂಟು. ಐಟಮ್ ಹಾಕ್ಕೊಂಡು ಸ್ವಲ್ಪ 2 ಅಂಗಡಿಗೆ ಇಳಿಸಿ ಮತ್ತೆ ಕಂಪನಿಗೆ ಬಂದು ಅನ್ಲೋಡ್ ಮಾಡಿ ಮತ್ತೆ ಹೋಗಬೇಕಷ್ಟೇ. ಸೊ ವಿಷಯ ಏನಂತ ಹೇಳಿದರೆ, ಇವತ್ತಿನ ತಿಂಡಿ ತಿನ್ನುವ ಅಂತ ಇಲ್ಲಿ ಕೂತಿದ್ದೇನೆ. ಇಡ್ಲಿ ಸಾಂಬಾರು, ಇಲ್ಲಿ ಒಂದು ಇಡ್ಲಿ ಸಾಂಬಾರು ಫುಲ್ಲು ಕಲಸಿ ಮತ್ತೆ ತಿನ್ನುವ. ನೋಡಿ, ಇರು ಎಲ್ಲ ಬಂದಿದೆ ಫುಲ್ಲು. ಅದು ನಮ್ಮ ರಾಗಣ್ಣಂದು ಕೆಲಸ, ಅಲ್ಲಿ ಹಾಗೆ ಓಪನ್ ಇಟ್ಟದಂತೆ. ಸೊ ಫುಲ್ಲು ಇರುವೆ ಬಂದಿದೆ. ಸೊ ಇದನ್ನು ತಿಂದ್ಕೊಂಡು ಇಲ್ಲಿಂದ ಹೊರಡುವ. ಸೊ ಇಡೀ ಇದ್ದ ಇಡ್ಲಿಯನ್ನು ಈಗ ಮಿಕ್ಸಿಯಲ್ಲಿ ಹಾಕಿ ಕಲಿಸ್ತಾರಲ್ಲ, ಹಾಗೆ ಕಲಿಸಿಟ್ಟಿದ್ದೇನೆ. ಸೊ ಇದನ್ನು ತಿನ್ಕೊಳ್ಬೇಕು. ತಿನ್ಕೊಂಡು ಮಳೆ ನೋಡಿ, ಇವತ್ತಿನ ಮಳೆಗೆ ಫುಲ್ಲು ನೀರು ತುಂಬಿದೆ ಹೊಳದಲ್ಲಿ. ಫುಲ್ಲು ಗದ್ದೆ, ಅದು ಎಂಥದ್ದು ಗದ್ದೆ ಅಂತ ಗೊತ್ತಿಲ್ಲ, ಎಂಥ ಬಿತ್ತನೆ ಮಾಡ್ತಾರಂತ. ಸೊ ಇದನ್ನು ತಿಂದುಕೊಂಡು ಮುಂದೆ ಎಲ್ಲಿ ಸಿಗ್ತೇನೆ ನಿಮಗೆ. ತಿಂಡಿ ತಿಂದು ಬಿಟ್ಟವನೀಗ ಸಂಧ್ಯದಲ್ಲಿದ್ದೇನೆ. ಸ್ವಲ್ಪ ಲೋಡೆಲ್ಲ ಮಾಡಿ ಸಿಗಿತ್ತು. ಸೊ ಬಿಲ್ಲೆಲ್ಲ ತಗೊಂಡಾಯಿತು. ಬಿಲ್ಲು ತಗೊಂಡು ಸೀದಾ ಬಂದಿದ್ದೇನೆ. ಲೋಡೆಲ್ಲ ಆಗಿದೆ ಗಾಡಿಗೆ. ಇನ್ನು ಈ ಐಟಮನ್ನು ತಗೊಂಡೋಗಿ ಕಂಪನಿಗೆ ಖಾಲಿ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಉಜಿರೆಯಲ್ಲಿ 2 ಅಂಗಡಿ ಉಂಟಂತೆ. ಸೊ ಅಲ್ಲಿಗೆ ಸಹ ಹಾಕಬೇಕು. ಅಲ್ಲಿಗೆ ಹಾಕಿ ಮತ್ತೆ ಕಂಪನಿಗೆ ಹೋಗಿ ಕಂಪನಿಯಲ್ಲಿ ಖಾಲಿ ಮಾಡಿಸಿ ಮತ್ತೆ ಲೋಡ್ ಗಾಡಿಯನ್ನು ತಗೊಂಡು ಹೋಗೋದು. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಈ ನಮ್ಮ ಹೊಸ ಗಾಡಿಗೆ ಒಂದು ಬಾಡಿಗೆ ಬಂದಿದೆ ನಾಳೆಗೆ. ಅಂತ ಹೇಳಿದರೆ, ನಮ್ಮ ಗುರುವಾಯನಕೆರೆಯಿಂದ 4 ಟನ್ ಅಕ್ಕಿ ಹಾಕ್ಕೊಂಡು ಬೀಸ್ ರೋಡಿಗೆ ಹೋಗಬೇಕು. ಸೊ ಓನರ್ ನನ್ನ ಹತ್ರ ಕೇಳಿದರು, ಶನಿವಾರವೇ ಫ್ರೀ ಇದ್ದೀರಾ ಅಂತ. ಯಾಕಂತೇಳಿ ನನಗೆ ಮಂಗಳವಾರ ರಜೆ ಇರೋದ್ರಿಂದ ಶನಿವಾರವೇ ಹೇಳಿದರು. ಬಟ್ ನನಗೆ ಬೇರೆ ಕೆಲಸನ ವಹಿಸಿದ್ರಿಂದ ನನಗೆ ಬರಲಿಕ್ಕೆ ಆಗೋದಿಲ್ಲ ಈ ಗಾಡಿಯಲ್ಲಿ. ಸೊ ಬೇರೆ ಡ್ರೈವರನ್ನು ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಸೊ ಪರವಾಗಿಲ್ಲ, ಅವರು ಹಾಕಿ ಬರ್ತಾರೆ, ತೊಂದರೆ ಏನಿಲ್ಲ. ಮತ್ತು ಕೇಳಿದರು, ಹೊಸ ಡ್ರೈವರ್ ಹೋದರೆ ಎಂಥದ್ದು ಟನ್ನೇಜ್ ಇದ್ದರೆ ಗಾಡಿಗೆ ಎಫೆಕ್ಟ್ ಆಗ್ತದೆ ಅಂತ. ಸೊ ಯಾರಾದರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ದೇನೆ. ಸೊ ಇದ್ದಾರೆ, ತುಂಬ ಜನ ಇದ್ದಾರೆ. ಮತ್ತು ಈಗ ಫಸ್ಟ್ ಟೈಮರ್ಗೆಲ್ಲ ಗಾಡಿ ಕೊಟ್ಟರೆ, ಈಗ ಹೊಸ ಗಾಡಿ ಅವರು 4 ಟನ್ ಹಾಕಿ ಎಲ್ಲ ಎಲ್ಲಿಯಾದರೂ ಹಾಳಾಗಿ ಹೋದರೆ ಮತ್ತೆ ನಾವು ಜವಾಬ್ದಾರಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಯಾರಾದರೂ ಎಕ್ಸ್ಪೀರಿಯನ್ಸ್ ಡ್ರೈವರನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ದೇನೆ. ಸೊ ಅವರು ಹೋಗ್ತಾರೆ. ಮತ್ತು ನಮ್ಮ ಗಾಡಿ ಲೋಡ್ ಆಗ್ತುಂಟು. ಸೊ ಬಿಲ್ಲೆಲ್ಲ ತಗೊಂಡಾಯಿತು. ಇಷ್ಟ ಐಟಮು ಸಂಧ್ಯದಿಂದ ಲೋಡ್ ಮಾಡಲಿಕ್ಕಿತ್ತು. ಸೊ ಮಾಡ್ತಾಯಿದ್ದಾರೆ. ಅಲ್ಲಿ ಕೈ ಅಡ್ಡ ಬರ್ತದೆ ಮಾರೆ ಆಗಾಗ, ಕರ್ಮ. ಇದು ವ್ಲಾಗ್ ಎಲ್ಲ ಶುರುವಲ್ಲ ಮಾಡೋದು ಅಂತೇಳಿದರೆ, ಈಗ ಹೊಸದೆಲ್ಲ ಕ್ಯಾಮರಾ ಎಲ್ಲ ಹಿಡಿಯು. ಸೊ ಕೈ ಅಡ್ಡ ಬರ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಗಾಡಿ ನಿಂತಿದಲ್ಲ, ಅದು ಕೂಡ ಸಂಧ್ಯದವರದ್ದೇ. ಸೊ ಅವ್ರದ್ದು ಲೋಡ್ ಆಗಿದೆ, ಅದರಲ್ಲಿ ಫುಲ್ ಐಟಮ್ ಉಂಟು. ನಾನೀಗ ನೋಡಿದೆ, ಫುಲ್ ಅಂತೇಳಿದರೆ ನಿಮ್ಮ ಟಾಪ್ ತನಕ ಇದೆ. ಸೊ ಇಲ್ಲಿಂದ ನಾವು ಈಗ ಲೋಡ್ ಮಾಡಿಸಿ, ನಮ್ಮ ಹುಡುಗ ಲೋಡ್ ಮಾಡಿಸ್ತಾ ಇದ್ದಾನೆ, ಹೇಳಿದ್ದೇನೆ ಲೋಡ್ ಮಾಡಿಸಲಿಕ್ಕೆ. ಸೊ ಇಲ್ಲಿಂದ ಲೋಡ್ ಮಾಡಿಸಿ ಮತ್ತು ಮುಂದೆ 2 ಅಂಗಡಿಗೆ ಹಾಕ್ಲಿಕ್ಕೆ ಉಂಟು. ಅಲ್ಲಿ ಹಾಕಿ ಮತ್ತೆ ಕಂಪನಿಗೆ ಹೋಗಿ ಖಾಲಿ ಮಾಡಿ ಮತ್ತೆ ಅಲ್ಲಿಂದ ಲೈನಿಗೆ ಹೊರಡೋದು. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ, ನಾನು ಆಗ ಗಾಡಿ ಗ್ಯಾರೇಜಲ್ಲಿ ಇಟ್ಟಿದ್ದಲ್ಲ, ಅವರೀಗ ಮೆಕ್ಯಾನಿಕ್ ನನಗೆ ಫೋನ್ ಮಾಡಿ ಹೇಳಿದರು, ಶಾಕ್ ಅಬ್ಸರ್ ಬ್ಯಾಕ್ ಇದ್ದು 2 ಶಾಕ್ ಅಬ್ಸರ್ ಸಹ ಹಾಳಾಗಿದೆ ಅಂತೇಳಿ ಫುಲ್ ಡೆಡ್ ಆಗಿದೆ. ಸೊ ಧರ್ಮಸ್ಥಳದಿಂದ ತರಿಸಲಿಕ್ಕೆ ಹೇಳಿದ್ದೇನೆ ಓನರ್ ಹತ್ರ ಹೇಳಿ. ಸೊ ಈಗ ಬಂದಿದೆ ಕಾಣ್ತದೆ, ಅದನ್ನೆಲ್ಲ ಅವರು ಸರಿ ಮಾಡ್ತಾರೆ. ಅವ್ರು ಸರಿ ಮಾಡಿ ಆದಮೇಲೆ ನಾವು ನಾಳೆ ಇವತ್ತು ಸಂಜೆ ತರಲಿಕ್ಕೆ ಆಗೋದಿಲ್ಲ. ಇವತ್ತು ಸಂಜೆ ನನಗೆ ಒಂದು ಅಕ್ಕಿ 4 ಟನ್ ಲೋಡ್ ಮಾಡಲಿಕ್ಕೆ ಇರೋದರ ಕಾರಣದಿಂದಾಗಿ ಸೊ ನನಗೆ ಇವತ್ತು ತರಲಿಕ್ಕೆ ಡೌಟು. ಬೇಗ ಆದರೆ ತರ್ತೇನೆ, ಇಲ್ಲಾಂದರೆ ನಾಳೆ ಇನ್ನೊಬ್ಬರು ಡ್ರೈವರ್ ಹೋಗಿ ತರ್ತಾರೆ. ಸೊ ಇಲ್ಲಿಂದ ಲೋಡ್ ಆದಮೇಲೆ ಮುಂದೆ ಸೀದಾ ಅಲ್ಲಿ ಅಂಗಡಿಗೆ ಹಾಕ್ಲಿಕ್ಕೆ ಉಂಟು, ಅಲ್ಲಿಗೆ ಹೋಗುವ ಸೀದಾ. ಅಲ್ಲಿಂದ ಲೋಡ್ ಮಾಡಿಸಿ ಈಗ ಉಜಿರೆಗೆ ಒಂದು ಐಟಮ್ ಹಾಕ್ಲಿಕ್ಕೆ ಇತ್ತು, ಅಲ್ಲಿಗೆ ಬಂದಿದ್ದೇನೆ. ಹುಡುಗನ ಹತ್ರ ಬಿಲ್ಲೆಲ್ಲ ಕೊಟ್ಟು ಕಳಿಸಿದೆ, ಮತ್ತು ಕ್ಯಾಶ್ ತರಲಿಕ್ಕೆ ಹೇಳಿದ್ದೇನೆ. ಮತ್ತು ಸಂಧ್ಯದ್ದು ಬಿಲ್ಲು 82,880 ರೂಪಾಯಿ ಆಗಿದೆ. ಸೊ ಕ್ಯಾಶ್ ಇರಲಿಲ್ಲ, ಚೆಕ್ ಕೊಟ್ಟಿದ್ದಾರೆ. ಅದು ಅವ್ರದ್ದು ಚೆಕ್ಕಿದ್ದು ವಹಿವಾಟು, ಅದರಲ್ಲಿ ನಮ್ಮ ಇನ್ವಾಲ್ವ್ ಎಂತ ಇಲ್ಲ. ಸೊ ಅವ್ರು ಎಂತ ಹೇಳ್ತಾರೆ ಅದನ್ನು ತರೋದಷ್ಟೇ. ಮತ್ತು ನೋಡಿ ಇಲ್ಲಿ ಟ್ರಾಫಿಕ್ ಪೊಲೀಸು
ಎಂತ ಚರಿಪಿರಿ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಇಲ್ಲಾಂದರೆ ಅಲ್ಲಿ ನಿಂತಿರ್ತಾರೆ ಪೊಲೀಸ್ನವರು. ಸೊ ಇಲ್ಲಿ ಬ್ಲಾಕ್ ಆಗ್ತದಲ್ಲ ಉಜಿರೆ ಸಿಟಿಯಲ್ಲಿ, ನೋಡಿ ಅದು ಗಾಡಿ ತೆಗಿಸೋದೆ ಅಂತ ಗೊತ್ತಿಲ್ಲ ನನಗೆ. ಎಂಥದ್ದು ಬೈದ್ರು ಕಾಣ್ತದೆ ನನಗೆ ಮೋಸ್ಟ್ಲಿ, ಎಂತ ಗೊತ್ತಿಲ್ಲ, ಕ್ಲಾರಿಟಿ ಅಂತದ್ದು ಗೊತ್ತಿಲ್ಲ. ಆದರೆ ಅವರು ಎಂಥದ್ದು ಅವ್ರ ಹತ್ರ ರಿಕ್ಷಾದವ್ರ ಹತ್ರ ಮಾತಾಡ್ತಿದ್ರು, ಎಂತೆಂಥ ಮಾತುಕತೆ ಆಗ್ತಾಯಿತ್ತು. ಸೊ ಈಗ ಇಲ್ಲಿಂದ ಇಲ್ಲಿ ಐಟಮ್ ಹಾಕ್ಲಿಕ್ಕೆ ಹೋಗಿದ್ದಾರೆ. ಒಂದು 3 ಗೋಣಿ ಉಪ್ಪು ಹಾಕ್ಲಿಕ್ಕೆ ಇತ್ತು. ಮತ್ತು ಅಲ್ಲಿ ಒಂದು ಪದ್ಮಾಂಬ ಸ್ಟೋರ್ ಅಂತ ಇದೆ, ನಾನು ತೋರಿಸಿದೆ ನಿಮಗೆ ಆಲ್ರೆಡಿ. ಬಟ್ ಅದು ಕಷ್ಟ ಆಗೋದು ಅಂತ ಹೇಳಿದರೆ ಅವರು ಡೈಲಿ ಆರ್ಡ್ರ್ ಕೊಡ್ತಾರೆ ಮಾರೆ. ಡೈಲಿ ಆರ್ಡ್ರ್ ಕೊಡುವಾಗ ಅದಕ್ಕೋಸ್ಕರ ಉಜಿರೆಗೆ ಬಂದು ತಿರುಗಿಸಿ ಹೋಗಬೇಕಲ್ಲ, ಆಗ ಮಂಡೆ ಬಿಸಿ ಆಗ್ತದೆ. ಈಗಲೇ 12:30 ಆಯಿತು. ಇಲ್ಲಿಂದ ಮತ್ತೆ ಅಲ್ಲಿ ಅನ್ಲೋಡ್ ಮಾಡಿ ಮತ್ತೆ ಎಣ್ಣೆ ತಗೊಳ್ಳಿಕ್ಕೆ ಹೇಳಿದ್ದಾರೆ. ಎಣ್ಣೆ ತಗೊಂಡು ಮತ್ತೆ ಗೋಡನಿಗೆ ಹೋಗಿ ಗೋಡನಲ್ಲಿ ಖಾಲಿ ಮಾಡಿ ಎಷ್ಟೊತ್ತಾಗ್ತದೆ ಅಂತ ಎಂಥದ್ದು ಗೊತ್ತಿಲ್ಲ ನನಗೆ. ಅದೆಂತ ರಾಮಸ್ವಾಮಿ ತರಕಾರಿ ಅಂಗಡಿ ಹೊಸತ್ತು ಓಪನ್ ಆದದ್ದ ಅಂತ ಬೋರ್ಡೆಲ್ಲ ಕಾಣುವಾಗ ಹಾಗೆ ಅನಿಸ್ತದೆ. ಹೌದು, ಹೊಸತ್ತೆ ನೋಡಿ, ಫ್ರೆಶ್ ಇಟ್ಟಿದ್ದಾರೆ ಐಟಮ್ ಎಲ್ಲ. ಸೊ ಅಲ್ಲಿ ಕೂಡ ರಿಕ್ಷಾ ಸ್ಟ್ಯಾಂಡು, ಇದು ಕೂಡ ರಿಕ್ಷಾ ಸ್ಟ್ಯಾಂಡ್, ಇದು ಪಾರ್ಕಿಂಗ್. ಇಲ್ಲೊಂದು ಕಂಬ ಇದೆ, ಎಲ್ಲಿಯೋ ಹೋಯ್ತದು ನೋಡಿದೆ ನಾನು. ಇಲ್ಲಿ ರಿಕ್ಷಾ ಸ್ಟ್ಯಾಂಡ್, ರಿಕ್ಷಾ ನಿಲ್ಗಡೆ. ಸೊ ಇದರ ಈ ಕಡೆ ನಾವು 5 ಗಾಡಿ ಹಾಕ್ಬೋದು, ಅದರಿಂದ ಆ ಕಡೆ ಹಾಕಿದರೆ ಅವ್ರು ಬೊಬ್ಬೆ ಹಿಡಿತಾರೆ ಮತ್ತು ರಿಕ್ಷಾದವರು. ಸೊ ಎದುರುಗಡೆ ಒಂದು ರಿಕ್ಷಾ ಸ್ಟ್ಯಾಂಡ್ ಇದೆ, ಅದು ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಆ ಕಡೆ ಸೋಮಂತಡ್ಕ ಹೋಗ್ತದೆ ಅಂತ ಕಾಣ್ತದೆ. ನೋಡುವ, ಇಲ್ಲಿಂದ ಖಾಲಿ ಮಾಡಿ ಆದಷ್ಟು ಬೇಗ ಹೊರಡುವ ಇಲ್ಲಿಂದ. ಮತ್ತು ವಸಂತನ ರಜೆ ಇರೋದ್ರಿಂದ ಇವತ್ತು ವಸಂತನ ನಿಮಗೆ ಸಿಗೋದಿಲ್ಲ ವ್ಲಾಗಲ್ಲಿ. ಅವರು ಇನ್ನೂ ನನಗೆ ಸಿಗಬೇಕಾದ್ರೆ ಬುಧವಾರ ಸಿಗಬೇಕಷ್ಟೇ. ಲೈನಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಅವರಿದ್ದರೆ ಸ್ವಲ್ಪ ಜಾಲಿ ಮಾಡಲಿಕ್ಕೆ ಆಗ್ತದೆ. ನಮ್ಮ ಹುಡುಗ ಇರೋದ್ರಿಂದ ಹುಡುಗ ವೀಡಿಯೋದಲ್ಲಿ ಮುಖ ರಿವೀಲ್ ಮಾಡಲಿಕ್ಕೆ ಬಿಡೋದಿಲ್ಲ. ಸೊ ಅನ್ಲೋಡ್ ಎಲ್ಲ ಮಾಡಿ ಆಯಿತು, ಇನ್ನು ಇಲ್ಲಿಂದ ಬಂದ ನಮ್ಮ ಹುಡುಗ ಹೊರಡುವ. ಉಜಿರೆಯಿಂದ ಒಂದು ಗಾಡಿ ಇಲ್ಲಿ ಹಾಕಿದ್ದೇನೆ ನಮ್ಮ ಕಂಪನಿಗೆ. ಆ್ಯಕ್ಚುಲಿ ನಮ್ಮ ಗಾಡಿ ನಿಲ್ಲಿಸೋದು ಇಲ್ಲಿ, ಬಟ್ ನಮಗೆ ಲೈನಿಗೆ ಹೋಗಲಿಕ್ಕೆ ಇರೋದ್ರಿಂದ ಇಲ್ಲಿ ಹಾಕಿದ್ದೇನೆ. ಇಲ್ಲಿ ಖಾಲಿ ಮಾಡ್ತಾ ಇದ್ದಾರೆ, ಖಾಲಿ ಮಾಡಿ ಲೋಡೆಲ್ಲ ಆಗಿದೆ, ಫಿನಿಶಿಂಗ್ ಆಗಿದೆ. ಸೊ ಅದನ್ನು ಖಾಲಿ ಮಾಡಿಸಿ ಇಲ್ಲಿಂದ ಸೀದಾ ನಾವು ಲೈನಿಗೆ ಹೊರಡಬೇಕು. ಆಲ್ರೆಡಿ 1 ಗಂಟೆ ಆಯಿತು. ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ, ಮುಂದೆ ಇಲ್ಲಿ ಆದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೇನೆ. ಸೊ ನಮ್ಮ ಕಂಪನಿಯಲ್ಲಿ ಇರೋದು, ಅಲ್ಲಿ ಕಾರ್ ನಿಂತಿದೆಯಲ್ಲ ಅದು ನಮ್ಮ ಕಂಪನಿ. ಸೊ ನಮ್ಮ ಗಾಡಿಗೆ ಇಲ್ಲಿದೆ, ಯಾಕಂತ ಹೇಳಿದರೆ ಇದು ನಾವು ಎಣ್ಣೆ ಎಲ್ಲ ತಗೊಳ್ತೇವಲ್ಲ, ಇವರ ತಮ್ಮಂದು, ಅವರ ತಮ್ಮಂದು ಗೋಡನಿದು. ಸೊ ಇಲ್ಲಿ ನಿಮ್ಮದು ಹಿಂಡಿ ಮತ್ತು ರಸಗೊಬ್ಬರ ಎಲ್ಲ ಇರ್ತದೆ. ಮತ್ತು ಅಲ್ಲಿ ಅವರದ್ದು ಉಜಿರೆಯಲ್ಲಿ ಉಂಟು, ಅಲ್ಲಿ ಎಣ್ಣೆ ಮತ್ತು ದಿನಸಿ ಐಟಮ್, ಇದು ಅವರದ್ದು ಗೋಡನ್. ಸೊ ಇಲ್ಲಿ ನಮಗೆ ಸ್ವಲ್ಪ ವೇಸ್ಟೇಜ್ ಹಾಕಲಿಕ್ಕೆ ಇತ್ತು. ವೇಸ್ಟೇಜ್ ಅಂತ ಹೇಳಿದರೆ ತೌಡು ಅಂತ ಹೇಳ್ತಾರೆ ನನಗೆ, ಇಲ್ಲಿನ ಭಾಷೆಯಲ್ಲಿ ತೌಡು ಅಂತ ಹೇಳ್ತಾರೆ. ಮತ್ತು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಅಂತ ಹೇಳ್ತಾರೆ, ನನಗೆ ಅಷ್ಟು ಗೊತ್ತಿಲ್ಲ. ಸೊ ಇಲ್ಲಿಗೆ ನಾವು ತೌಡನ್ನು ಇಳಿಸಿ, ಆ ತೌಡು ಎಂತಕ್ಕೆ ಆಗ್ತದೆ ಅಂತ ಹೇಳಿದರೆ ಹಿಂಡಿಗೆಲ್ಲ, ನಮ್ಮ ದನಕ್ಕೆಲ್ಲ ಹಿಂಡಿ ಹಾಕ್ತಾರಲ್ಲ ಅದಕ್ಕೆಲ್ಲ ಮಿಕ್ಸ್ ಮಾಡಲಿಕ್ಕೆ ತೌಡನ್ನೆಲ್ಲ ಮಿಕ್ಸ್ ಮಾಡಿ ಹಿಂಡಿ ಮಾಡೋದು. ಸೊ ಇಲ್ಲಿ ಹಾಕಿದ್ದೇನೆ ಗಾಡಿ. ಮತ್ತು ಇವ್ರದ್ದು ಗೋಡನ್ ನೋಡಿ, ಇದೆಲ್ಲ ರಸಗೊಬ್ಬರಗಳು, ಇದೆಲ್ಲ ಹಿಂಡಿ, ದನಕ್ಕೆ ಹಾಕುವ ಹಿಂಡಿ ಇದೆಲ್ಲ. ಸೊ ಇದೆಲ್ಲ ರಸಗೊಬ್ಬರ. ಸೊ ಒಂದು ಗಾಡಿದ ಲುಕ್ಕು ಈ ಥರ ಕಾಣ್ತದೆ ನೋಡಿ ದೂರಕ್ಕೆ. ಸೊ ಇವತ್ತು ಸ್ವಲ್ಪ ನೋಡಿ ವೀಲ್ ಅಲೈನ್ಮೆಂಟು ಸ್ವಲ್ಪ ಆ ಕಡೆ ಈ ಕಡೆ ಉಂಟು. ಹೌದು, ಫ್ರಂಟಿದ್ದು ವೀಲ್ ಅಲೈನ್ಮೆಂಟ್ ಸ್ವಲ್ಪ ಆ ಕಡೆ ಈ ಕಡೆ ಇದೆ ನೋಡಿ. ಇದು ಈಚೆದ್ದು ಕರೆಕ್ಟ್ ಉಂಟು, ಈ ಕಡೆದು ಆ ಕಡೆ ಸ್ವಲ್ಪ ಆ ಕಡೆ ಹೋಗಿದೆ. ಅದು ಎಷ್ಟು ಹೊಸ ಗಾಡಿ ಅಂತೆ, ಹೊಸ ಗಾಡಿಗೆ ಮೊನ್ನೆ ಅಷ್ಟೇ ವೀಲ್ ಅಲೈನ್ಮೆಂಟ್ ಮಾಡಿದ್ವಿ. ಇದಕ್ಕೆ ನಿಲ್ಲುವುದಿಲ್ಲ. ಫಸ್ಟ್ ಆಫ್ ಆಲ್ ಇದಕ್ಕೆ ಓವರ್ಲೋಡ್ ಹಾಕಿ ಈ ರೋಡಲ್ಲಿ ಹೋಗೋದಾದರೆ ವೀಲ್ ಅಲೈನ್ಮೆಂಟ್ ನಿಲ್ಲುವುದಿಲ್ಲ. ಸೊ ತೊಂದರೆ ಇಲ್ಲ, ಅದು ಫಸ್ಟ್ ಸರ್ವಿಸ್ ಆಗುವಾಗ ತೋರಿಸುವ ಅಂತೇಳಿ. ಸೊ ಇಲ್ಲಿ ಖಾಲಿ ಮಾಡ್ತಾ ಇದ್ದಾರೆ, ಊಟದ ಟೈಮ್ ಅಂತೆ, ಸ್ವಲ್ಪ ಕಾಯ್ಲಿಕ್ಕೆ ಹೇಳಿದ್ದಾರೆ, ನೋಡುವ ಎಂತ ಆಗ್ತದಂತ. ಸೊ ಅಲ್ಲಿಂದ ಬಿಟ್ಟವರು ಸೀದಾ ಈಗ ಪಾಂಡವರ ಕಲ್ಲಲ್ಲಿದ್ದೇವೆ. ಸೊ ಪಾಂಡವರ ಕಲ್ಲಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು, ಅಲ್ಲಿ ಹಾಕಿ ಆಯಿತು. ಸೊ ಗಾಡಿಯಲ್ಲಿ ಇಟ್ಟಿದ್ದೇನೆ. ಸೊ ಅಲ್ಲಿಗೆ ಒಮ್ಮೆ ತೋರಿಸಿದೆ, ಅಲ್ಲಿ ಊಟ ಮಾಡಲಿಕ್ಕೆ ಹೋಗ್ಬೇಕಷ್ಟು ಅಲ್ಲಿಗೆ. ಮತ್ತು ನಮ್ಮ ಗಾಡಿ ಇಲ್ಲಿ ಉಂಟು, ಅದರದ್ದು ವೀಲ್ ಅಲೈನ್ಮೆಂಟ್ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಏನಾದರೂ ಸ್ವಲ್ಪ ಒಂದು ಹಳ್ಳ ಏನಾದರೂ ಸಿಕ್ಕಿದರೆ ಓಬ್ಲಿಂಗ್ ಆಗ್ತಾ ಉಂಟು ಗಾಡಿ.
ನೋಡುವ ಹೊಸ ಗಾಡಿ ಈ ಥರ ಎಲ್ಲ ಪ್ರಾಬ್ಲಮ್ ಬಂದರೆ ಎಷ್ಟು ಪ್ರಾಬ್ಲಮ್ ಆಯಿತು. ಸೊ ಇಲ್ಲಿ ಊಟ ಮಾಡಿ ಇಲ್ಲಿಂದ ಹೊರಡುವ ಬನ್ನಿ. ಊಟ ಎಲ್ಲ ಆಯಿತು ಅಲ್ಲಿ, ಮತ್ತು ನಂದು ಊಟದಿಂದ ಗಾಡಿ ಹತ್ರ ಬಂದೆ. ಈಗ ನಮ್ಮ ಹುಡುಗನಿಗೋಸ್ಕರ ವೆಯ್ಟಿಂಗು, ಊಟ ಮಾಡ್ತಾ ಇದ್ದಾರೆ. ನಂದು ಊಟ ಆದಮೇಲೆ ನಾನು ಸೀದಾ ಇಲ್ಲಿಗೆ ಬಂದಿದ್ದೇನೆ. ಅಲ್ಲಿ ಊಟ ಮಾಡಿದ್ದು ನೋಡಿ. ಊಟ ತೊಂದರೆ ಇಲ್ಲ, ಎಲ್ಲ ಲೈನಲ್ಲಿ ಊಟ ಕರೆಕ್ಟ್ ಇರ್ತದೆ. ಆದರೆ ಈ ಸೋಮವಾರದ ಲೈನಲ್ಲಿ ಊಟ ಒಂದು ಸರಿ ಇರೋದಿಲ್ಲ, ಅದೇ ಬೇಜಾರು ಈ ಲೈನಲ್ಲಿ. ಸೊ ಇಲ್ಲಿಂದ ಹೀಗೆ ಹೊರಡಬೇಕು. ಅಮೌಂಟ್ ಹಾಕಿದ್ದೇನೆ ಫುಡ್ಡಿದ್ದು. ತೆಗೆದ ಎಕ್ಸ್ಪೆನ್ಸಿವ್ ಎಲ್ಲ ಇಲ್ಲಿ ಬರಬೇಕು ನೋಡಿ, ಸೈಡಲ್ಲಿ ಲೆಕ್ಕ ಸಿಗಬೇಕಲ್ಲ. ಇವತ್ತು 17, 21 ಬಿಲ್ ಉಂಟು. ಹೋಗುವ, ಆದಷ್ಟು ಬೇಗ ಮಾಡಿ. ಮತ್ತು ಒಂದು 4 ಟನ್ನು ಅಕ್ಕಿ ಲೋಡ್ ಮಾಡಲಿಕ್ಕೆ ಉಂಟು, ಅದನ್ನು ಸಾಕಬೇಕು. ಎಲ್ಲ ತೋರಿಸ್ತೇನೆ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.